ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ನಮ್ಮ ಮನೇಲಿ ಎಲ್ಲ ಮಾಲೆ ಹಾಕಿದಾರಲ್ಲ, ಸೊ ಅವ್ರಿಗೆ ಮನೆ ಬಿಡಿಸೋ ವ್ಲಾಗ್ ಆಗಿರುತ್ತೆ. ಮನೆ ಏನು ಬಿಡಿಸ್ತಾರಲ್ಲ ಅದು ಯಾವ ಥರ ಬಿಡಿಸ್ತಾರೆ ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅದಕ್ಕಂತ ಹೇಳಿಬಿಟ್ಟು ನಮ್ಮ ಸ್ವಾಮಿ ಬಂದುಬಿಟ್ಟು ಮಾರ್ನಿಂಗ್ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಂದು ಎಲ್ಲ ಮನೇಲೆಲ್ಲ ಹಾಕಿದ್ರು ಅವರೇನೆ. ಯಾಕಂದರೆ ಇಂಥಾದಂತಹ ನಮಗೂ ಕೆಲಸ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಅವರು ಫೋಟೋಗಳಿಗೆ ಎಲ್ಲದಕ್ಕೂ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರು. ನಾನು ಬಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಆಚೆಗಡೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅವರು ಮನೆ ಬಿಡಿಸೋ ಟೈಮ್ಗೆ ಎಲ್ಲನೂ ಕ್ಲೀನ್ ಆಗಿರಲಿ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದು ಎಲ್ಲ ರೆಡಿ ಮಾಡಿ ವೆಯ್ಟಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಅವ್ರು ಬರೋ ಅಷ್ಟೊತ್ತಿಗೆ ಅವ್ರಿಗೆ ಕಾಲೆಲ್ಲ ತೊಳಿಬೇಕು. ಸೊ ಅದಕ್ಕಂತ ಹೇಳಿಬಿಟ್ಟು ನಾವು ಒಂದು ಬಕೆಟಲ್ಲಿ ನೀರೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಹೂವು ಎಲ್ಲ ಬಿಡಿಸಿ ಅದರಲ್ಲಿ ಮಿಕ್ಸ್ ಮಾಡಿದ್ವಿ. ಯಾಕಂದರೆ ಆ ನೀರಿಂದ ಕಾಲೆಲ್ಲ ತೊಳೆದು ಎಲ್ಲ ಮಾಡಲಿ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಅರಿಶಿನ, ಕುಂಕುಮ, ಹೂವು, ಸಾಂಬ್ರಾಣಿ ಕಡ್ಡಿ ಮತ್ತು ಕರ್ಪೂರ ಎಲ್ಲ ರೆಡಿ ಮಾಡಿಕೊಂಡಿದ್ದೆ. ಅವ್ರು ಬರೋಷ್ಟರೊಳಗಡೆ ಎಲ್ಲ ರೆಡಿ ಮಾಡಿಕೊಂಡಿದ್ರೆ ನಮ್ಮನೆ ಸ್ವಾಮಿಗಳು ಮನೆ ಬಿಡಿಸೋದಲ್ವಾ, ಸೊ ಅವ್ರಿಗೆ ಎಲ್ಲನೂ ಈಸಿ ಆಗುತ್ತೆ, ಅಥವಾ ನಮಗೆ ಆಗಿರಲಿ ಬಿಡಿ ಎಲ್ಲ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸ್ವಾಮಿಯೇ ಗಣಪತಿಯೇ ಗಣಪತಿಯೇ ದೇವಿ ಪಾದ ದೇವಿ ಪಾದ ಅಯ್ಯಪ್ಪ ಅಯ್ಯಪ್ಪ. ಸೊ ಇಲ್ಲಿ ನೋಡಿದ್ರಲ್ಲ, ಯಾವಾಗಲೂ ಅಷ್ಟೇ ನಾವು ಇದೇ ಥರನೇ ಪೂಜೆ ಮಾಡೋದು. ಮನೆಗೆ ಬರೋಕ್ಕೆ ಮುಂಚೆ ಫಸ್ಟ್ ಆಚೆಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಅವ್ರನ್ನ ಮನೆ ಒಳಗಡೆ ಕರ್ಸ್ಕೊತೀವಿ. ನೀವು ನೋಡಿದ್ರಲ್ಲ, ನನ್ನ ಮಗಳಂತೂ ಬಿಟ್ಟೇ ಇಲ್ಲ, ಎತ್ಕೋ ಅಂತ ಹೇಳ್ಬಿಟ್ಟು ಹಿಂದಿಂದನೇ ಇದ್ಲು. ಸೊ ಆದರೂ ಕೂಡ ಬಟ್ ಮಕ್ಕಳು ಅವ್ರ ಪಾಡಗೆ ಅವರು ಅಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ನಮ್ಮ ಇದರಿಂದ ನಾವು ಪೂಜೆ ಮಾಡಬೇಕು ಅಲ್ವಾ. ಸೊ ಅದಕ್ಕಂತ ಹೇಳಿಬಿಟ್ಟು ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ. ಅದಾದಮೇಲೆ ಮತ್ತೆ ಮನೆ ಒಳಗಡೆ ಬಂದುಬಿಟ್ಟು ನಮ್ಮ ಸ್ವಾಮಿ ಅಂದರೆ ನಮ್ಮ ಯಜಮಾನ್ರು ಬಂದುಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ. ಅವರ ಇಡ್ಮುಡಿಗೆ ಏನೇನು ಬೇಕೋ ಎಲ್ಲನೂ ಎತ್ತಿಕೊಂಡು ಎಲ್ಲನೂ ದೇವ್ರ ಮನೆಯಲ್ಲೆಲ್ಲ ಇಟ್ಟಿದ್ರು. ಮತ್ತು ಅದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಇಟ್ಟಿದ್ವಿ ಅಲ್ಲ ಮನೆಯೇ. ಸೊ ಎಲ್ಲ ಅವ್ರು ಬಂದಿದ ತಕ್ಷಣ ಎಲ್ಲನೂ ಕ್ಲೀನಾಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಪೂಜೆ ಮಾಡೋ ಅಷ್ಟರೊಳಗಡೆ ನಾವು ಎವ್ರಿ ಟೈಮ್ ಯಾವಾಗಲೂ ಅಷ್ಟೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಬಂದಿರ್ತಾರಲ್ಲ ಎಲ್ಲರಿಗೂ ಅಷ್ಟೇ ಹಾಲು ಇಲ್ಲ ಬಾದಾಮ್ ಹಾಲು, ಬಾಳೆಹಣ್ಣು ಆ ಥರ ಯಾವಾಗಲೂ ಕೊಡ್ತಾ ಇರ್ತೀವಿ. ಸೊ ಈ ಸಲ ಕೂಡ ಅಷ್ಟೇ ಅವ್ರಿಗೆ ಬಾದಾಮ್ ಹಾಲು ಮತ್ತು ಬಾಳೆಹಣ್ಣು ಕೊಟ್ಟು ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಅವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಅವ್ರನ್ನ ನಾವು ಕಳಿಸ್ಕೊಡೋದು. ಇಲ್ಲಿ ನೋಡ್ತಿದ್ದೀರ ಎಲ್ಲನೂ ಮುಗೀತು. ಆ್ಯಂಡ್ ನಮ್ಮ ಸ್ವಾಮಿ ಕೂಡ ಅಷ್ಟೇ ಅವ್ರ ಅಮ್ಮಗೆ ಮತ್ತು ಸ್ವಾಮಿಗಳಿಗೆ ಎಲ್ಲನೂ ಕಾಲು ಮುಕ್ಕಿ ಎಲ್ಲ ಆಶೀರ್ವಾದ ತಗೊತಾ ಇದ್ದಾರೆ. ಸೊ ಮನೆ ಬಿಡ್ಸೋಕೆ ಮುಂಚೆ ಈ ಥರ ಪ್ರೊಸೆಸಿಂಗಲ್ಲಿ ಎಲ್ಲನೂ ಆಗುತ್ತೆ. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಅವರು ಹೋಗೋ ಟೈಮಲ್ಲಿ ಇದೇ ಥರನೇ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಅವರು ಯಾವಾಗಲೂ ಹೋಗೋದು. ಸೊ ಇದು ನಮ್ಮ ಪುಟ್ಟ ದೇವ್ರ ಮನೆ. ಆ್ಯಕ್ಚುಲಿ ಯಾವಾಗವಾಗ ಹಾಕ್ತಾ ಇರ್ತೀನಿ, ನೀವು ನೋಡಿರ್ಬೋದು.
ನನ್ನ ಚಾನಲ್ಗೆ ಹೊಸಬ್ರು ಯಾರಾದರೂ ಬಂದಿದ್ದರೆ ಅವ್ರಿಗೆ ಈ ಒಂದು ವ್ಯೂ ಆಗಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಾನು ಇಲ್ಲಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಅವರೆಕಾಳು ಸಾಂಬಾರು ಮತ್ತು ಮುದ್ದೆ ರೈಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲನೂ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ಎಣ್ಣೆ, ಅದಕ್ಕೆ 3-4 ಅಷ್ಟು ಈರುಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಚಿಕನ್ ಸೈಜ್ ಬೆಳ್ಳುಳ್ಳಿ ಅದನ್ನು ಚಿಪ್ಪೆ ಬಿಡಿಸಿ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಟೊಮೆಟೊನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುಣಸೆನ ನಾನು ನೆನೆಸಿಕೊಂಡಿದ್ದೀನಿ, ಯಾಕಂದರೆ ಒಂದೊಂದು ಹುಣಸೆಹಣ್ಣು ಚೆನ್ನಾಗಿರುತ್ತೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಹುಣಸೆಹಣ್ಣುಗಳು ಅದು ಬೀಜ ಒಟ್ಟು ಮತ್ತು ಅದೆಲ್ಲ ಆಗಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಅದೇ ಥರನೇ ಇತ್ತು, ಒಟ್ಟು ಬೀಜ ಎಲ್ಲ ಇತ್ತು ತುಂಬಾ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕೊಬ್ಬರಿ ಸ್ವಲ್ಪ ಹಾಕಬೇಕಲ್ವ, ಅದನ್ನು ಕಟ್ ಮಾಡ್ತಿದ್ದೆ. ಮತ್ತು ಅವರೆಕಾಳನ್ನ ಬಿಡಿಸಿಕೊಂಡಿದ್ದು ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಫಸ್ಟು 2-3 ವಿಸಿಲ್ ಹಾಕ್ಸ್ಕೊಂಡೆ. ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿಕೊಂಡಿದ್ದೀನಿ. ಅದನ್ನು ಒಂದು 2-3 ವಿಸಿಲ್ ಆದಮೇಲೆ ಮತ್ತು ಅದನ್ನು ಹಾಕಿಬಿಟ್ಟು 1 ವಿಸಿಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. ಮತ್ತು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊಬ್ಬರಿ ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಮನೇಲಿ ಮಾಡಿರೋದೇ ಖಾರದ ಪುಡಿನ ಹಾಕಿರೋದು. ಮತ್ತು ಅದ್ರ ಜೊತೆಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ ಏನು ಫ್ರೈ ಮಾಡ್ಕೊಂಡಿರೋ ಅದನ್ನು ಹಾಕಿಬಿಟ್ಟು ಆ ಕಾಳುಗಳನ್ನ ಹಾಕಿಬಿಟ್ಟು ಸ್ವಲ್ಪ ವಾಟರ್ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಗ್ರೈಂಡ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿಬಿಟ್ಟು ಅದನ್ನು ಕೂಡ ಒಂದು 2 ರೌಂಡ್ಸ್ ಆಗೋ ಥರ ಗ್ರೈಂಡ್ ಮಾಡಿಕೊಂಡು ಈ ಥರ ನುಣ್ಣಗೆ ರುಬ್ಬಿಟ್ಕೋಬೇಕು. ಮತ್ತು ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಗ್ರೈಂಡ್ ಮಾಡಿಟ್ಕೊಂಡಿರೋ ಖಾರ ಸ್ವಲ್ಪ ಅದರಲ್ಲಿ ವಾಟರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಾಳುಗಳನ್ನ ಹಾಕಿಬಿಟ್ಟು ಸೊ ಕನ್ಸಿಸ್ಟೆನ್ಸಿ ತಕ್ಕಂಗೆ ವಾಟರ್ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸ್ಕಿಪ್ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದಿದ್ದಾದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಮತ್ತು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ವ್ಲಾಗು ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತು ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.